वास्तव न्यूज में स्वागत है आपका। मैं हूं सरदार। बागलकोट में श्री रामुलु ने कांग्रेस के विरोध एक प्रेस मीट रखा ताकि उस प्रेस मीट में ये कहा गया, ताकि वहां पर जो पत्रकारों से कहा गया, ताकि बीजेपी में कुछ लोगों के लिए अब कुछ खदर और डर और खौफ बिल्कुल ही अब कोई अधिकारियों को नहीं है, ताकि हर वक्त कांग्रेस का ही सरकार है। अब उन्हीं के इशारों पर अधिकारियों भी चल रहे हैं। और दूसरी बात यह है ताकि विरोध पक्ष के नायक बीजेपी में होते हुए भी आज उनका खेल कुछ भी नहीं चल पा रहा। ऐसे कहीं आरोप तो श्री रामुलु ने किया, बहुत सारे लीडरों को लेकर बीजेपी के जाने माने लीडर और नेताओं के साथ मिलकर जो प्रेस मीट किया गया, आज बीजेपी का कुछ भी अहमियत नहीं है। तो ऐसा हो गया है। ताकि ऐसा क्यों हो गया है? बीजेपी तो एक बहुत बड़ा पक्ष और बहुत बड़ा मजबूत पक्ष है, ताकि उस पक्ष के अलावा आज हिंदुस्तान में जहाँ भी देखो वहाँ पर बीजेपी को एक ऐसा पक्ष कहते हैं, स्ट्रॉन्ग पक्ष कहते हैं। आज कर्नाटक में ऐसा क्यों हुआ? अब तो कुछ लीडर्स नहीं हैं जो दमदार लीडर्स थे, आज वो बीजेपी से चले गए हैं और कुछ लोग बीजेपी में रह गए हैं, मगर वो आज उनकी कोई खदर नहीं है। तो जब कोई दमदार लीडर होता है तब पार्टी मजबूत होती है, मगर ऐसे दमदार लीडरों को निकाला जाता है बीजेपी में। और यहाँ पर अब कहा जाता है ताकि अब यहाँ पर कांग्रेस पक्ष के साथ लड़ना अब बहुत बड़ा मुश्किल हो गया है। मुश्किल तो होता ही है, मगर तब होता है जब दमदार लीडर अगर कोई पक्ष में नहीं होता तो पक्ष को डैमेज पक्ष ही कहा जाता। अब तो इतने सारे नामी लीडर तो यहाँ पर बैठे हैं, मगर कौन एक से बढ़कर एक लीडर है। मगर सारे कर्नाटक में दमदार लीडर कुछ लोग ही है, मगर वो लीडर्स आज बीजेपी में बिल्कुल ही नहीं है। मगर आज इनको ऐसे दमदार लीडर ना रहने से आज पत्रकारों के सामने ये कहना पड़ रहा है ताकि हमारा कुछ खेल ही नहीं चल पा रहा। कैसे चलेगा? जब दम लगाएंगे तभी तो खेल चलेगा। अब तो वो दमदार लीडर ना रहने से आज पत्रकारों के सामने ना जाने किस किस तरह से आज श्री रामुलु ने पत्रकारों को कहते हैं। ज़रा आइए, आप भी ज़रा सुनिए। ಪಾರ್ಟಿಯಲ್ಲಿ ಹಿರಿಯರೆಲ್ಲರೂ ಕೂಡ ಅಧ್ಯಕ್ಷರಾಗಿ ಇಟ್ಕೊಂಡು ಮತ್ತು ಹಿರಿಯರಾದಂಥ MP ಸಾಹೇಬರು ಬಾಂಡೆ ಸಾಹೇಬರು ಅದು ಇಟ್ಕೊಂಡು ಸಾಕಷ್ಟು ಮಂದಿ ಪತ್ರಿಕಾಗೋಷ್ಠಿಯಲ್ಲಿ ಕುಂತಿದ್ದೀವಿ। ವಿಶೇಷವಾಗಿ ಇವತ್ತಿನ ಪತ್ರಿಕಾಗೋಷ್ಠಿಯಲ್ಲಿ ಪ್ರಸ್ತುತ ಇರುವಂಥ ಕಾಂಗ್ರೆಸ್ ಪಾರ್ಟಿಯಲ್ಲಿ ಬೆಳವಣಿಗೆಗಳನ್ನು ನೋಡ್ತಾ ಇದ್ರೆ, ಗಮನಿಸ್ತಾ ಇದ್ರೆ ಸಾಕಷ್ಟು ಬದಲಾವಣೆಗಳು, ಸಾಕಷ್ಟು ವಿಷಯಗಳ ಬಗ್ಗೆ ಈ ನಾಡಿನ ಜನರು ಬಹಳಷ್ಟು ಸೂಕ್ಷ್ಮವಾಗಿ ನೋಡ್ತಾ ಇದ್ದಾರೆ। ನಾವು ಚುನಾವಣೆಗಳು, ಈ ವ್ಯವಸ್ಥೆ, ಈ ಡೆಮೋಕ್ರಸಿ ವ್ಯವಸ್ಥೆಯಲ್ಲಿ ನೋಡಿದಂಥ ಟೈಮಲ್ಲಿ ಕೆಲವೊಂದ್ಸರಿ ಅಧ್ಯಯನಗಳು ಮಾಡ್ತಿರ್ತೀವಿ। ಈ ಅಧ್ಯಯನಗಳು ಮಾಡಿದಂಥ ಟೈಮಲ್ಲಿ ನಮಗೇನು ಇವತ್ತು ಏನಾಗ್ತಾ ಇದೆ ಅಂದ್ರೆ, ನಾವು ಒಂದು ಕಡೆ ನಮಗೆ ಬಹುಶಃ ಇವರಿಬ್ಬರು ಕಚ್ಚಾಟದಲ್ಲಿ ಒಂದು ಕಡೆ ಇವತ್ತು ಸಿದ್ದರಾಮಯ್ಯರಂತೂ ನಿಮಗೆ ಗೊತ್ತಿದಲ್ಲ, ಯಾರು ಅವ್ರ ಅಧಿಕಾರಕ್ಕೆ ಅವ್ರಿಗೆ ಬಂದಂತ ಟೈಮಲ್ಲಿ, ಅವ್ರ ಕುರ್ಜಿಗೆ ತೊಂದರೆ ಬಂದಂತ ಟೈಮಲ್ಲಿ ಬೇರೆಯವ್ರಿಗೆ ಅಧಿಕಾರ ಕೊಡಕ್ಕಂತ ಒಪ್ಪಲ್ಲ ಅವರು। ಯಾವ ರೀತಿಲಿ ಒಬ್ಬ ಮೀನು ಅನ್ನಂಥದ್ದು ನಾವು ನೀರಿಂದ ಹೊರಗಡೆ ಹಾಕಿದ ನಂತರ ಯಾವ ರೀತಿಯಲ್ಲಿ ಮೀನು ಒದ್ದಾಡ್ತದನೋ, ಅಧಿಕಾರವನ್ನು ಕಳ್ಕೊಂಡ್ರೆ ಕೂಡ ಸಿದ್ದರಾಮಯ್ಯ ಪರಿಸ್ಥಿತಿ ಕೂಡ ಹಂಗೆ ಆಗುತ್ತೆ। ಹಂಗ ಇವತ್ತು ಪರಿಸ್ಥಿತಿ ನೋಡಿದಂತ ಟೈಮಲ್ಲಿ ನಾವೆಲ್ಲರೂ ಕೂಡ ಹಿರಿಯರು ಅಧ್ಯಯನ ಮಾಡಿದಂತ ಟೈಮಲ್ಲಿ ಇವತ್ತು ಬಹುಶಃ ನನಗೆ ಗೊತ್ತಿರುವಂತ ಪ್ರಕಾರ ಈ ಸರ್ಕಾರ ಯಾವಾಗ ಬೇಕಾದ್ರೆ ಅವು ಬಿದ್ದೋಗ್ಬೋದು ಅನ್ನೋಂಥ ಪರಿಸ್ಥಿತಿ ಇವತ್ತೆಲ್ಲರ ಕಡೆ ಇವತ್ತು ನಡೀತಾ ಇದೆ। ಬಹುಶಃ ಇದೆಲ್ಲ ನಡೆದಂತ ಟೈಮಲ್ಲಿ, ಸರ್ಕಾರ ಬಿದ್ದೋದಂತ ಟೈಮಲ್ಲಿ ಇವತ್ತು ಮಧ್ಯಂತರ ಚುನಾವಣೆ ಬರಲೇಬೇಕಾಗುತ್ತೆ। ಬಹುಶಃ ನನಗೆ ಗೊತ್ತಿರುವಂತ ಪ್ರಕಾರ ಈ ಸರ್ಕಾರ 100ಕ್ಕೆ 100% ಅಧಿಕಾರವನ್ನು ಕಳ್ಕೊಂತೀವಿ ಅಂತೇಳಿ ನಾನು ನೋಡಿದಂತ ಟೈಮಲ್ಲಿ, ಇವತ್ತು ನೋಡ್ತಾ ಇಲ್ಲ, ಅನೇಕ ಬಾರಿ ನಾನು ನೋಡಿದಂತ ಟೈಮಲ್ಲಿ ಕೂಡ 18ರಲ್ಲಿ ನೋಡಿದಂತ ಟೈಮಲ್ಲಿ ಕೂಡ ನಾವು 18ರಲ್ಲಿ ನೋಡಿದಂತ ಟೈಮಲ್ಲಿ ಕೂಡ ಎಲ್ಲೋ ಒಂದು ಕಡೆ ಮುಖ್ಯಮಂತ್ರಿಗಳಿಗೆ ತೊಂದರೆ ಆಗ್ತದೆ ಅನ್ನೋಂತ ಗೊತ್ತಾದ ಮೇಲೆ ಬೇರೆಯವ್ರ ಅಧಿಕಾರಕ್ಕೆ ಬರ್ತಾರೆ ಅನ್ನೋಂಥ ಟೈಮಲ್ಲಿ ಅವರು ಸ್ವತಃ ಅವ್ರ ಪಾರ್ಟಿಯಲ್ಲಿ ಇದ್ದಂಥವ್ರೆ, ಕಾಂಗ್ರೆಸ್ ಪಾರ್ಟಿಯಲ್ಲಿ ಇದ್ದಂಥವ್ರೆ ಆವತ್ತಿನ ಸಂದರ್ಭದಲ್ಲಿ ಕಾಂಗ್ರೆಸ್ ಮತ್ತು JDS ಪಕ್ಷನ ಪಾರ್ಟಿಯನ್ನು, ಅವತ್ತು ಅಧಿಕಾರದಲ್ಲಿದ್ದಂಥ ಪಾರ್ಟಿಯನ್ನು ಕಿತ್ತಾಕುವಂತ ಕೆಲಸ ಅವ್ರ ಪಾರ್ಟಿದಲ್ಲಿ ಇದ್ದಂಥವ್ರು ಮಾಡಿದ್ರು।
ಇವತ್ತು ಅಧಿಕಾರ ಹಸ್ತಾಂತರ ಆಗುತ್ತೆ ಅನ್ನಂತ ಅವರು ಗುಸುಗುಸು ಪ್ರಾರಂಭ ಆದ್ಮೇಲೆ ಆದ್ಮೇಲೆ ಇವತ್ತು ಇಷ್ಟೊಂದು ದೊಡ್ಡ ಬೆಳವಣಿಗೆ ಆಗ್ತಾ ಇದ್ದಾರೆ. ಖಂಡಿತವಾಗಿ ನಮ್ಮ ರಾಜ್ಯದಲ್ಲಿ ಇವತ್ತು ಅಧಿಕಾರ ಎನ್ನಂತ ಸರ್ಕಾರ ಅನ್ನಂತ ಪತನಗೊಳ್ಳುತ್ತದೆ. ಖಂಡಿತವಾಗಿ ಮತ್ತೆ ಪುನಃ ಮಧ್ಯಂತರ ಚುನಾವಣೆ ಬರುವಂತ ಕೆಲಸಗಳು ಆಗುತ್ತೆ. ಅದಕ್ಕೋಸ್ಕರವಾಗಿ ಇವತ್ತು ನೋಡಿದಂತ ಟೈಮಲ್ಲಿ ಇವತ್ತು ಇದಿಷ್ಟೆಲ್ಲ ನೋಡಿದಂತ ಟೈಮಲ್ಲಿ ಒಂದು ಕಡೆ ನಮ್ಗೆಲ್ಲರಿಗೂ ಇವತ್ತು ಸರ್ಕಾರ ಆದಷ್ಟು ಬೇಗನೆ ಪತನಗೊಳ್ಳುತ್ತೆ. ಇವತ್ತು ಅಧಿಕಾರ ಹಸ್ತಾಂತರ ವಿಚಾರದಲ್ಲಿ ಎಲ್ಲ ಒಂದು ಕಡೆ ಎಡವಟ್ಟಾಗುತ್ತೆ. ಅಧಿಕಾರವಂತ ಹಸ್ತಾಂತರ ಆಗಲ್ಲ. ಇವತ್ತು ನವೆಂಬರ್ಗೆ ಮುಂದಕ್ಕೆ ಹೋಗಲ್ಲ. ದಸರಾ ಉತ್ಸವ ಒಳಗಡೆನೆ ಅಧಿಕಾರ ಬಿದ್ದೋಗುತ್ತೆ. ಬಹುಶಃ ಅದ್ರ ಮಧ್ಯದಲ್ಲಿ ಕೂಡ ಮಧ್ಯಂತರ ಚುನಾವಣೆ ಬರ್ಬೋದು ಅನ್ನೋಂತ ನಿರೀಕ್ಷೆ ಇವತ್ತು ಈ ನಾಡಿನ ಜನರು ನಾವು ನೋಡ್ತಾ ಇದೀವಿ. BR ಪಾಟೀಲ್ ಸಾಹೇಬರು ಅವರು ಧ್ವನಿ ಎತ್ತಿದ್ದಾರೆ. ನೋಡ್ರಿ, ಯಾರೋ ಗ್ರಾಮ ಪಂಚಾಯತಿ ಸದಸ್ಯರು ನನ್ನ ಲೆಟರ್ಗೆ ಕಿಮ್ಮತ್ತಿಲ್ಲ, ಬೇರೆ ಯಾರೋ ಲೆಟರ್ ಕೊಟ್ಟಿದ್ರೆ ಅವ್ರು ರೊಕ್ಕ ಕೊಟ್ಟಿರೋಕ್ಕೋಸ್ಕರ ಅವ್ರ ಮನೆಗಳು ಹಾಕೊಂಡ್ ಬರ್ತಾರೆ, ಅವರು ಒಂದು ಹೇಳಿಕೆಯನ್ನು ಕೊಡ್ತಾ ಇದಾರೆ. ಆ ಬೇಲೂರು ಗೋಪಾಲಕೃಷ್ಣ ಅವರು ಹೇಳಿಕೆ ಕೊಟ್ಟಿದ್ದಾರೆ, ಎಲ್ಲೆಲ್ಲಿ ಭ್ರಷ್ಟಾಚಾರ ಆಗ್ತಿದೆ, ನಮ್ಗೆ ತೊಂದರೆ ಆಗ್ತಿದೆ ಅನ್ನೋ ವಿಚಾರ ಅವ್ರುಗಳು ಎತ್ತಿ ಹಾಕಿದ್ದಾರೆ. ಅದೇ ರೀತಿ NY ಗೋಪಾಲಕೃಷ್ಣ ಅವ್ರು ಏನ್ ಹೇಳಿದಾರೆ, ನಮ್ಮ ಊರಿನಲ್ಲಿ ನಾನು ಶಾಸಕರಾದ ನಂತರ ಒಂದು ಬೋರ್ವೆಲ್ ಕೊಡಕ್ ಆಗ್ತಿಲ್ಲ, ಒಂದೊಂದು ಸಣ್ಣ ಕೆಲಸ ಕೂಡ ಮಾಡಕ್ ಆಗ್ತಿಲ್ಲ ಅಂತ ಹೇಳ್ತಾ ಇದಾರೆ. ಇವತ್ತು ರಾಜು ಕಾಗಿಯವ್ರು ಏನ್ ಹೇಳ್ತಾ ಇದಾರೆ, ಎಂತ ನಮ್ಮ ಕ್ಷೇತ್ರದಲ್ಲಿ ಶಾಸಕರಾದ ಮೇಲೆ ನಮಗೆ ಯಾವುದೇ ರೀತಿಯಲ್ಲಿ ಕಿಮ್ಮತ್ತಿಲ್ಲ, ಮಂತ್ರಿಗಳು ಯಾರು ಕೈ ಸಿಗ್ತಾ ಇಲ್ಲ, ಮುಖ್ಯಮಂತ್ರಿಗಳು ಯಾರು ಕೈ ಸಿಗ್ತಾ ಇಲ್ಲ, ಯಾರು ಕೂಡ ಇವತ್ತು ಅಸ್ವಸ್ಥ ವ್ಯವಸ್ಥೆಯಲ್ಲಿ ಇದೆ ಅನ್ನಂತ ಮಾತನ್ನು ಕೂಡ ಅವರೇ ಹೇಳ್ತಾ ಇದ್ದಾರೆ. ಇವೆಲ್ಲ ನೋಡಿದಂತ ಟೈಮಲ್ಲಿ ಇವತ್ತು ಒಂದು ಏನು ಮೇಜರ್ ಪಾಯಿಂಟ್ ಏನಾಗ್ತಾ ಇದೆ ಅಂದ್ರೆ, ಇವಾಗ ಇದಂತ ಪ್ರೆಸೆಂಟ್ ಟ್ರೆಂಡ್ ಪ್ರಕಾರ ಇವತ್ತು ಅಧಿಕಾರ ಹಸ್ತಾಂತರ. ಇವತ್ತು MLA ಕೂಡ ಅವರು ಗ್ಯಾರಂಟಿಗಳ ಮೂಲಕ ದೊಡ್ಡ ಸಂಖ್ಯೆಯಲ್ಲಿ ಗೆದ್ದಾರ ಒಂದು ಕಡೆ, ಆದ್ರೆ ಒಂದು ಕಡೆ ಏನಪ್ಪಾ ಇವಾಗ ಪ್ರೆಸೆಂಟ್ ಟ್ರೆಂಡ್ ಏನ್ ನಡೀತಾ ಇದೆ ಅಂದ್ರೆ, ಇಲ್ಲ ನವೆಂಬರ್ದಲ್ಲಿ ಬದಲಾವಣೆ ಆಗ್ತಾ ಇದೆ, ನವೆಂಬರ್ದಲ್ಲಿ ಬದಲಾವಣೆ ಆಗ್ತಾ ಇದೆ ಅಂತೇಳಿ ಅವ್ರು ಕೆಲವು ಮಂದಿ ಮಾತಾಡ್ತಾ ಇದಾರೆ. ಕೆಲವು ಮಂದಿ ಹೇಳ್ತಾ ಇದಾರೆ, ಇಲ್ಲ ದಸರಾ ಆದ್ಮೇಲೆ ಅವ್ರು ಬದಲಾವಣೆ ಆಗ್ತಾರೆ ಅಂತ ಇದ್ದಾರೆ. ನಾನು ಎಲ್ಲೋ ಒಂದು ಕಡೆ ನೋಡಿದಂತ ಟೈಮಲ್ಲಿ ಕುರ್ಜಿಯ ಇವತ್ತು ಕಿತ್ತಾಟ ಏನ್ ನಡೀತಾ ಇದ್ದೇನೋ, ಈ ಸಂದರ್ಭದಲ್ಲಿ ನಾನು ಇದಕ್ಕಿಂತ ಮುಂಚೆ ಮೈಸೂರು ಕೂಡ ಹೋಗಿದ್ದೆ. ಅಲ್ಲಿ ತನಕ ನವೆಂಬರ್ ತನಕ ಕಾಯಕ್ ಹೋಗ್ಬೇಡ್ರಿ. ಬಹುಶಃ ನನಗೆ ಗೊತ್ತಿರುವಂತ ಪ್ರಕಾರ, ನನಗಿರುವಂತ ಮಾಹಿತಿ ಪ್ರಕಾರ, ಏನು ಮೈಸೂರಿನ ದಸರಾ ಉತ್ಸವ ಆಲ್ರೆಡಿ ಏನ್ ಪ್ರಿಪರೇಷನ್ ನಡೀತಾ ಇದೆ, ಈ ದಸರಾ ಉತ್ಸವ ಪ್ರಿಪರೇಷನ್ಗಿಂತ ಮುಂಚೆನೆ ಇವತ್ತು ಈ ರಾಜ್ಯದ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯರು ಅವರು ಅಧಿಕಾರವನ್ನು ಕಳ್ಕೊಂತಾರ ಅನ್ನೋಂಥದ್ದು ಕೂಡ ನಾನು ಇದಕ್ಕಿಂತ ಮುಂಚೆ ಮೈಸೂರಿಗೆ ಹೋದಂತ ಟೈಮಲ್ಲಿ ಕೂಡ ನಾನು ಹೇಳ್ತಾ ಇದ್ದೆ. ಅದ್ರ ಪ್ರಕಾರ ಇವತ್ತು ವಾತಾವರಣ ನೋಡ್ತಾ ಇದ್ದೀವಿ. ಇವೆಲ್ಲ ನೋಡಿದಂತ ಟೈಮಲ್ಲಿ ಇವತ್ತು ಈ ಪರಿಸ್ಥಿತಿ ಏನಿದ್ರೆ, ಇವತ್ತು ಬಹುಶಃ ನನಗೆ ಗೊತ್ತಿರುವಂತ ಪ್ರಕಾರ ಇವತ್ತು ಈ ರಾಜ್ಯದ ಮುಖ್ಯಮಂತ್ರಿಗಳು ಯಾವ ಸಮಯದಲ್ಲಿ ಅಂದ್ರೆ, ದಸರಾ ಉತ್ಸವಕ್ಕಿಂತ ಮುಂಚೆ ಈ ರಾಜ್ಯದ ಮುಖ್ಯಮಂತ್ರಿಗಳಂತ ಸನ್ಮಾನ್ಯ ಸಿದ್ದರಾಮಯ್ಯ ಅಧಿಕಾರವನ್ನು ಕಳ್ಕೋಬಹುದು ಅನ್ನೋಂಥದ್ದು ಕೂಡ ಕಾಣ್ತಾ ಇದೆ. ಕಡೆ ಸಾಕಷ್ಟು ಮಂದಿ ಹಿರಿಯ ಶಾಸಕರಾದಂತ ರಾಜಣ್ಣ ಅವರು ಕೂಡ ಒಂದು ಕಡೆ ಹೇಳಿದ್ದಾರೆ. ಇವತ್ತು ಏನಂತ ಹೇಳಿದಾರೆ, ಇಲ್ಲ ಎಲ್ಲೋ ಒಂದು ಕಡೆ ಮುಂದಿನ ದಿನಗಳಲ್ಲಿ ಸಾಕಷ್ಟು ಒಂದು ಕ್ರಾಂತಿ ಆಗ್ಬಹುದು ಅನ್ನಂತ ಬದಲಾವಣೆಯನ್ನ ಹೇಳಿಕೆಯನ್ನು ಕೂಡ ಕೊಟ್ಟಾರ. ಯಾಕಂದ್ರೆ ಹಿರಿಯ ಸಚಿವರು ರಾಜಣ್ಣ ಅವರು ಕೂಡ ಅಷ್ಟು ಸುಲಭ ರೀತಿಯಲ್ಲಿ ಇವತ್ತು ಒಂದು ಕ್ರಾಂತಿ ಆಗ್ಬಹುದು ಅನ್ನಂತ ಹೇಳಿಕೆಯನ್ನು ಕೊಡಬೇಕಾದ್ರೆ ಅವೆಲ್ಲ ಯೋಚನೆ ಮಾಡಿಕೊಂಡು ಕೊಟ್ಟಿರ್ತಾರೆ. ಯಾಕಂದ್ರೆ ಇವತ್ತು ರಾಜಣ್ಣ ಅವರು ಕಾಂಗ್ರೆಸ್ ಪಾರ್ಟಿಯಲ್ಲಿ ಹಿರಿಯ ನಾಯಕರು ಅವ್ರು ಕೂಡ ಒಂದು ಯಾವುದೋ ಒಂದು ಸ್ಥಾನ ಅಂದ್ರಿಗಿನ ಅವರು ರಾಜ್ಯಾಧ್ಯಕ್ಷರಾಗಬೇಕಂದು ಉಂಟಂತವ್ರು, ಬೇಕಾದ್ರೆ ಯಾವುದೇ ಒಂದು ಸ್ಥಾನ ಬೇಕಂತವ್ರು ಕೂಡ ಬೇಕಾದಂತವ್ರು, ನಿವಾಸದ ಶಕ್ತಿ ಇದ್ದಂತವ್ರು. ಆದ್ರೆ ಅವರೇ ಕ್ರಾಂತಿ ಆಗ್ಬೋದು ಅನ್ನೋಂಥ ಸಂದರ್ಭದಲ್ಲಿ ನಾವು ನೋಡಿದಂತ ಟೈಮಲ್ಲಿ, ನಾವು ಇದೆಲ್ಲ ನೋಡಿದಂತ ಟೈಮಲ್ಲಿ ನಾವೇನು ಅಂದ್ಕೊಂಡಿದ್ವಿ, ಮುಂದಕ್ಕೆ ನಾವು ಜಿಲ್ಲಾ ಪಂಚಾಯತಿ ಚುನಾವಣೆ, ತಾಲೂಕ್ ಪಂಚಾಯತಿ ಚುನಾವಣೆ ಆಗ್ಬೇಕಂದೇಳಿ ನಾವೆಲ್ಲರಿಗೂ ಸಿದ್ಧತೆ ಮಾಡ್ಕೊಂಡು ನಿಂತಿದ್ವಿ. ಬಹುಶಃ ನಮಗೆ ಗೊತ್ತಿರೋ ಪ್ರಕಾರ ಯಾವುದೇ ಚುನಾವಣೆ ಬರಲಿ, ಅದು ವಿಧಾನಸಭಾ ಚುನಾವಣೆ ಆಗಿರ್ಬೋದು, ಅದೇ ರೀತಿಯಲ್ಲಿ ನಮ್ಮ ಲೋಕಲಿನ ತಾಲೂಕ್ ಪಂಚಾಯತಿ ಮತ್ತು ಜಿಲ್ಲಾ ಪಂಚಾಯತಿ ಚುನಾವಣೆಗಳದು ಯಾವುದೇ ಚುನಾವಣೆಗಳು ಎದುರಿಸಕ್ಕೆ ನಾವು ಸಿದ್ಧವಾಗಿದ್ವಿ. ಕಾಂಗ್ರೆಸ್ ಪಾರ್ಟಿಯನ್ನು ಧೂಳಿಪಟ ಮಾಡ್ತೀವಿ, ಮಧ್ಯಂತರ ಚುನಾವಣೆ ಆದ್ರೂ ಕೂಡ ಧೂಳಿಪಟ ಮಾಡ್ತೀವಿ. ಇವತ್ತು ಅದೇ ರೀತಿಯಲ್ಲಿ ಲೋಕಲ್ ಬಾಡಿ ಚುನಾವಣೆ ಆದ್ರೂ ಕೂಡ ಧೂಳಿಪಟ ಮಾಡ್ತೀವಿ. ಖಂಡಿತವಾಗಿ ಮುಂಬರುವಂತ ದಿನಗಳಲ್ಲಿ ಅದು ವಿಧಾನಸಭೆ ಚುನಾವಣೆ ಇರ್ಬೋದು, ಜಿಲ್ಲಾ ಪಂಚಾಯತ್ ಚುನಾವಣೆ ಇರ್ಬೋದು, ತಾಲೂಕ್ ಪಂಚಾಯತ್ ಚುನಾವಣೆ ಆಗಿರ್ಬೋದು, ಕಾಂಗ್ರೆಸ್ ಪಾರ್ಟಿಯನ್ನು ಧೂಳಿಪಟ ಮಾಡ್ತೀವಿ. ಬಿಜೆಪಿಯನ್ನು ಮತ್ತೆ ಪುನಃ ಬಾವುಟವನ್ನು ಆರಿಸಂತ ಕೆಲಸ ನಮ್ಮೆಲ್ಲ ನಾಯಕರು ಮಾಡ್ತಾರನ್ನಂತ ವಿಶ್ವಾಸ ಇದೆ. ಹಂಗಾಗಿ ಇವತ್ತು ಎಲ್ಲ ರೀತಿಯಲ್ಲಿ ಇವತ್ತು ಭ್ರಷ್ಟಾಚಾರ ಅಂದ್ರಿಗ್ನ ಸಾಕಷ್ಟು ಮಿತಿ ಮೀರ್ತಾ ಇದೆ. ಭ್ರಷ್ಟಾಚಾರ ಅನ್ನೋಂಥದ್ದು ಏನ್ ಮಿತಿ ಮೀರ್ತಾ ಇದೆನೋ ಇವತ್ತು ಅನೇಕ ಕಡೆ ನೋಡ್ತಾ ಇದೀವಿ. ಇವತ್ತು ಒಂದು ಕಡೆ ಎಲ್ಲ ಇಲಾಖೆಯಲ್ಲಿ ಕೂಡ ಭ್ರಷ್ಟಾಚಾರ ಆಗ್ತದೆ. ಇವತ್ತು ಎಷ್ಟು ಮಟ್ಟಿಗೆ ಆಗ್ತಾ ಇದೆ ಅಂದ್ರಿಗ್ನ ಬಹುಶಃ ನನಗೆ ಅವತ್ತು ಬಿಜೆಪಿ ಮೇಲೆ ಪೇ CM ಅಂತೇಳಿ ಬಹಳಷ್ಟು ಬೋರ್ಡ್ಗಳನ್ನು ಹಚ್ಚಿ ಇವತ್ತು ಎಷ್ಟು ಅಪಪ್ರಚಾರ ಮಾಡಿದ್ದಾರೆ ಅಂದ್ರಿಗ್ನ ಅದನ್ನ ಫೇಸ್ ಮಾಡಕ್ಕೆ ಅವತ್ತಿನ ಸಂದರ್ಭದಲ್ಲಿ ಆಗ್ಲಿಲ್ಲ, ಅದು ಒಪ್ತೀನಿ ನಾನು. ಇವತ್ತು ಹೆಂಗ ಆಗ್ತಾ ಇದೆ ಅಂದ್ರಿಗ್ನ ಇವತ್ತು ಇಷ್ಟೊಂದು ಭ್ರಷ್ಟಾಚಾರ ಆಗ್ತಾ ಇದೆ ಅಂದ್ರಿಗ್ನ ಬಹುಶಃ ಇವತ್ತು ಕಾಂಟ್ರಾಕ್ಟರ್ಗಳು ಎಲ್ಲನೂ ಹೋಗಿ ಮಾರ್ಕೆಟ್ ಅಲ್ಲಿ ಕೇಳಿದ್ರೆ, ನಾನು ಹೇಳೋದಲ್ಲ, ಎಲ್ಲನೂ ಹೋಗಿ ಕೇಳಿದ್ರೆ ಇವತ್ತು ಎಲ್ಲಿ ಸರ್ಕಾರ
ಹಣದ ವಹಿವಾಟ ಇರುತ್ತೇನೋ, ಹಣದ ಚಲಾವಣೆ ಆಗ್ತೇನೋ, ಅದು ಸರ್ಕಾರದ ಮೂಲಕ ಕಾಂಟ್ರಾಕ್ಟ್ಗಳು ಬರುತ್ತೆ, ಕಾಂಟ್ರಾಕ್ಟ್ ಮೂಲಕ ವ್ಯಾಪಾರಸ್ಥರಿಗೆ ಹೋಗುತ್ತೆ, ವ್ಯಾಪಾರಸ್ಥರ ಮೂಲಕ ಜನರಿಗೆ ಹೋಗುತ್ತೆ. ಇದೆಲ್ಲ ಕೂಡ ಸಿಸ್ಟಮ್. ಇವತ್ತು ಇಡೀ ವ್ಯವಸ್ಥೆಯಲ್ಲಿ ಯಾರ ಹತ್ರ ಕೂಡ ರೊಕ್ಕ ಇಲ್ಲ. ಕಾಂಟ್ರಾಕ್ಟ್ಗಳು ಬಿಲ್ ಮಾಡಿದ್ರೆ ಇವತ್ತು ಕೆಲಸ ಮಾಡಿದ್ರೆ ಇವತ್ತು ಬಿಲ್ ಕೂಡ ಸಿಗ್ತಾ ಇಲ್ಲ, ಕೆಲಸ ಮಾಡಿದಂತ ಹಣ ಇಲ್ಲ. ಇವತ್ತು ಏನಿಲ್ಲ ಅಂದ್ರೆ ಯಾವ ರೀತಿಯಲ್ಲಿ ಈ ಪರಮೇಶ್ವರ್ ಹೇಳಿಕೆ ಕೊಟ್ಟಲ್ಲ, ಇವತ್ತು ನಮ್ಮ ಬಾಗಲಕೋಟೆ ಜಿಲ್ಲೆಯಲ್ಲಿ ಹೇಳಿಕೆ ಕೊಟ್ರು. ಇನ್ನೊಂದು ಹೇಳಿ, ಇವತ್ತು ನಮ್ಮ ಹತ್ರ ರೊಕ್ಕ ಇಲ್ಲ ಅಂತೇಳಿ ಅವರೇ ಒಪ್ಕೊಂಡ್ರು. ಸಿದ್ದರಾಮಣ್ಣ ಹತ್ರ ರೊಕ್ಕ ಇಲ್ಲ ಅಂದ್ರೆ ಅವರೇ ಒಪ್ಕೊಂಡ್ರು. ನಾನು ಹೇಳೋದಲ್ಲ, ಅವರೇ ಒಪ್ಕೊಂಡ್ರು. ಇವತ್ತು ನಾನು ಹೇಳ್ತಾ ಇದ್ದೀನಿ, ನಿಮಗೆ ರೊಕ್ಕ ಇಲ್ಲ ಅಂತ ಹೇಳಿದ್ರೆ ಇಷ್ಟೊಂದು 100 ಕೋಟಿ ರೂಪಾಯಿ ನಾವು ಕೂಡ ಕೇಂದ್ರ ಸರ್ಕಾರದಿಂದ ತಂದು ಕೊಟ್ಟಿದ್ವಲ್ಲ ಮುಂಚೆ ಸಂದರ್ಭದಲ್ಲಿ ಕೂಡ. ಅದು ಏನಾಯ್ತು ನಿಮ್ಮ ಹತ್ರ ಲೆಕ್ಕ ಇಲ್ಲ. ಇವತ್ತು ಎಲ್ಲಾರು ಕೂಡ ಒಪ್ಕೊಂತ ಇದ್ರಿ, ವ್ಯವಸ್ಥೆಯಲ್ಲಿ ರೊಕ್ಕ ಅನ್ನಂಥದ್ದು ಇವತ್ತು ಏನು ಇಲ್ಲ. ಅವರು ಮುಖ್ಯಮಂತ್ರಿಗಳಿಗೆ ಸಾಕಷ್ಟು ಹಗರಣಗಳಲ್ಲಿ ಬಹಳಷ್ಟು ಅವರೇ ಆರೋಪಿಗಳಾಗಿ ಬಹಳಷ್ಟು ಹಗರಣಗಳಲ್ಲಿ ಇದ್ದಾರೆ. ಅವರು ಒಂದು ಕಡೆ ಮುಡಾ ಹಗರಣ ಹಿಡ್ಕೊಂಡು ಜೊತೆಲಿ ಅವ್ರಿಗೆ ಸಾಕಷ್ಟು ಅವ್ರ ಇಲಾಖೆಯಲ್ಲಿ ಸಾಕಷ್ಟು ಭ್ರಷ್ಟಾಚಾರಗಳು ಆಗ್ತಾ ಇದೆ. ವಸತಿ ಇಲಾಖೆಯಲ್ಲಿ ಕೂಡ ಮೊನ್ನೆ ಅಪ್ಡೇಟ್ ಏನಂದ್ರೆ ಲೇಟೆಸ್ಟ್ ಆಗಿ ಇವತ್ತು ಇದಕ್ಕಿಂತ ಮುಂಚೆ ಅಬಕಾರಿ ಇಲಾಖೆಯಲ್ಲಿ ಭ್ರಷ್ಟಾಚಾರ ಆಗಿದೆ, ಅಲ್ಲೊಂದು ಫ್ರಾಡ್ ಆಗಿದೆ, ಅಲ್ಲಿ ಕರಪ್ಷನ್ ಆಗಿದೆ. ಜೊತೆಲಿ ಇವತ್ತು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಲ್ಲಿ ಕೂಡ ಭ್ರಷ್ಟಾಚಾರ ಆಗಿದೆ. ಸಾಕಷ್ಟು ಉಪಮುಖ್ಯಮಂತ್ರಿಗಳಾದಂತ ಸನ್ಮಾನ್ಯ ಶಿವಕುಮಾರ್ ಅವರು ಇಲಾಖೆಯಲ್ಲಿ ಕೂಡ ಸಾಕಷ್ಟು ಭ್ರಷ್ಟಾಚಾರಗಳಾಗಿದ್ದಾವೆ. ಇವತ್ತು ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಆ ಸಂಬಂಧಪಟ್ಟಿರುವಂತಹ ಮಂತ್ರಿಗಳು ನಮ್ಮ ಹೋರಾಟದಿಂದ ಜೈಲಿಗೆ ಹೋದ್ರು, ಆ ಜೈಲಿನಿಂದ ಪುನಃ ಬೇಲ್ ಮೇಲೆ ವಾಪಸ್ ಬಂದ್ರು. ಇವೆಲ್ಲ ಭ್ರಷ್ಟಾಚಾರಗಳು ನೋಡಿದಂತ ಟೈಮಲ್ಲಿ ಕೂಡ ಮೊನ್ನೆ ನಡೆದಂತ ಭ್ರಷ್ಟಾಚಾರ ಏನಂದ್ರೆ ವಸತಿ ಇಲಾಖೆಯಲ್ಲಿ ಇವತ್ತು ಬಡವರಿಗೆ ಮನೆ ಕೊಡಬೇಕಾದಂತ ಆ ಮನೆಗಳ ವಿಚಾರದಲ್ಲೇ ಅವರು ಇವತ್ತು ನಾವು ಹೇಳ್ತಾ ಇಲ್ಲ, ಸ್ವತಃ ಅವ್ರ ಪಕ್ಷದಲ್ಲಿದ್ದಂತ ಹಿರಿಯ ಶಾಸಕರೇ ಇವತ್ತು ಬಾಯಿ ಬಿಟ್ಟು ನಾವು ಇವತ್ತು ಯಾರನ್ನ ಮನೆಗಳು ಕೊಡಬೇಕಾದ್ರೂ ನಾವು ಹಣ ಕೊಡಲೇಬೇಕು ಅನ್ನಂಥದ್ದು ಅವ್ರಿಗೆ ಸಂಬಂಧಪಟ್ಟಿದ್ದಂತ ಹಿರಿಯರಂತ ಪಾಟೀಲ್ ಸಾಹೇಬ್ರೆ ಅವರು ಹೇಳಿಕೆಯನ್ನು ಕೊಟ್ಟಾರೆ. ದಿನನಿತ್ಯ ಒಂದು ಪೇಜ್ ಪ್ರಚಾರವನ್ನು ಕೊಡಂತ ಕೆಲಸ ಕೂಡ ಆಗ್ತಾ ಇದೆ. ಹಂಗಾಗಿ ಇವೆಲ್ಲ ನೋಡಿದಂತ ಟೈಮಲ್ಲಿ ಎಲ್ಲಾ ಇಲಾಖೆಯಲ್ಲೂ ಕೂಡ ಇವತ್ತು ಭ್ರಷ್ಟಾಚಾರ ಜಾಸ್ತಿ ಆಗಿದೆ. ಹಂಗಾಗಿ ಇವತ್ತು ಬಹುಶಃ ನನಗೆ ಗೊತ್ತಿರುವಂತ ಪ್ರಕಾರ ಈ ಅವಧಿ ಅಂತೂ ಪೂರ್ಣ ಮಾಡಕ್ ಆಗಲ್ಲ ಇವ್ರ ಕೈಲಿ. ಬಹುಶಃ ಗೊತ್ತಿರ್ಲಿ, ಈ ಅವಧಿ ಅಂತೂ ಪೂರ್ಣ ಮಾಡಕ್ ಆಗಲ್ಲ. ಮಧ್ಯಂತರ ಚುನಾವಣೆ ಬರ್ತದೆ. ಯಾವುದೇ ಚುನಾವಣೆ ಬಂದ್ರೆ ಕೂಡ ಎಲ್ಲಾ ಚುನಾವಣೆಗೆ ನಾವು ರೆಡಿ ಆಗಿದ್ದೀವಿ. ಖಂಡಿತವಾಗಿ ಬಹುಶಃ ನನಗೆ ಗೊತ್ತಿರುವಂತ ಪ್ರಕಾರ ಈ ಸರಿ ಜನರೆಲ್ಲರೂ ಕೂಡ ರೊಸೆತ್ತು ಹೋಗಿದ್ದಾರೆ. ಈ ಸರ್ಕಾರ ಬ್ಯಾಡನಂತ ಪರಿಸ್ಥಿತಿಯಲ್ಲಿ ಇದ್ದಾರೆ. ಖಂಡಿತವಾಗಿ ಮುಂಬರುವಂತ ದಿನಗಳಲ್ಲಿ ಇವತ್ತು ಎಲ್ಲ ಒಂದು ಕಡೆ ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿ ಇವತ್ತು ನಮ್ಮ ಪಕ್ಷದಲ್ಲಿದ್ದಂತ ಸಣ್ಣ ಪುಟ್ಟ ವ್ಯತ್ಯಾಸಗಳೆಲ್ಲ ಸರಿ ಮಾಡ್ಕೊಂಡು ಮತ್ತೆ ಪುನಃ ಪಕ್ಷವನ್ನು ಕಟ್ಟಿ ಮತ್ತೆ ಅಧಿಕಾರಕ್ಕೆ ತರುವಂತ ಕೆಲಸ ಕೂಡ ಮಾಡ್ತೀವಿ.